ಹಲೋ ವೆಲ್ಕಮ್ ಬ್ಯಾಕ್. ಇದು ಸಾಟರ್ಡೇ ವ್ಲಾಗ್. ಮತ್ತು ನನ್ನ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೀ ಆಫ್ ಕಾಸ್ಟ್ ಆ್ಯಂಡ್ ಫ್ರೀ ಎಂಟರ್ಟೈನ್ಮೆಂಟ್. ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಇದನ್ನು ನನ್ನ ಫರ್ದರ್ ನೋಟಿಫಿಕೇಷನ್ ನಿಮಗೆ ಮಿಸ್ ಆಗೋ ಚಾನ್ಸಸ್ ಇರೋದಿಲ್ಲ. ನಾನು ಲಾಸ್ಟ್ ಸಾಟರ್ಡೇ, ಸಂಡೇ ಮತ್ತು ಮಂಡೇ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ರೆಸಿಪೀಸ್ನ ಯಾವುದೂ ಹಾಕೋಕ್ಕಾಗಿಲ್ಲ. ಸೊ ನಿಮಗೆ ಈ ಶಾರ್ಟ್ ಕ್ವಿಕ್ ಅಪ್ಡೇಟ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಸಾಟರ್ಡೇ ಸಂಡೇ ನಾನು ಯಾವುದೇ ವೀಡಿಯೋಸ್ನ ಆಗಲಿ ರೆಸಿಪೀಸ್ನ ಆಗಲಿ ನಿಮಗೆ ಅಪ್ಲೋಡ್ ಮಾಡೋದಿಲ್ಲ. ಆ್ಯಂಡ್ ದೆನ್ ನಿಮಗೆ ಸಾಟರ್ಡೇ ಸಂಡೇ ಏನು ನಡೆಯುತ್ತೋ ಸ್ಪೆಷಲಾಗಿ ಇಂಟ್ರೆಸ್ಟಿಂಗಾಗಿ ಅದನ್ನು ವ್ಲಾಗ್ ಮಾಡಿ ಶೂಟ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನನಗೆ ಮಂಡೇ ಬಂದ್ಬಿಟ್ಟು ಇಂಟರ್ನೆಟ್ ಪ್ರಾಬ್ಲಮ್ ಇತ್ತು. ಸೊ ಇಂಟರ್ನೆಟ್ ಅವ್ರನ್ನ ಕರೆದು ರೆಡಿ ಮಾಡಿಸೋದಕ್ಕೆ ಇವತ್ತು ಮಾರ್ನಿಂಗ್ ಆಯಿತು. ಸೊ ಮಾರ್ನಿಂಗ್ ಆಲ್ರೆಡಿ ನಾನು ನಿಮಗೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಅಥವಾ ಸಜ್ಜಿಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್. ಸೊ ಇದು ಸಾಟರ್ಡೆ ಬೆಳಗ್ಗೆ ನನ್ನ ಮಗನಿಗೆ ರವೆ ಇಡ್ಲಿ ಮಾಡೋಣ ಅಂತಂದ್ಬಿಟ್ಟು 3 ಇಡ್ಲಿಗೆ ಆಗುವಷ್ಟು ಮೊಸರು ಹಾಕಿ ಕಲಸಿಟ್ಕೊತೀನಿ. ಐದರ್ ಎವ್ರಿ ಡೇ ನಾನು ನನಗೆ ಆಲ್ಮೋಸ್ಟ್ ಮಾರ್ನಿಂಗ್ ಇಡ್ಲೀಸ್ನೇ ಕೊಡೋದಕ್ಕೆ ಟ್ರೈ ಮಾಡ್ತೀನಿ, ಇಲ್ಲ ರವೆ ಇಡ್ಲಿ, ಇಲ್ಲಾಂದರೆ ಮಾಮೂಲು ಅಕ್ಕಿ ಇಡ್ಲಿನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಕ್ವಿಕ್ಕಾಗಿ ಹೆಲ್ತಿಯಾಗಿ ಆಗುತ್ತೆ. ಸೊ ಇದೆ ಆ್ಯಸ್ ಯೂಶ್ವಲ್ ಎಲ್ಲರಿಗೂ ಗೊತ್ತಿರುತ್ತಲ್ವ ಅದು. ಸೊ ಇಡ್ಲಿ ಕೂಡ ಮುಗೀತು. ಅದು 4 ಇಡ್ಲಿಗೆ ಆಗೋ ಥರ ಇತ್ತು. 4 ಇಡ್ಲಿ ಮುಗೀತು. ನೆಕ್ಸ್ಟ್ ನಮ್ಮ ಬ್ರೇಕ್ಫಾಸ್ಟ್ಗೆ MTR ಊತಪ್ಪಂನ ಮಾಡ್ಕೊಳ್ಳೋಣ ಅಂತ MTR ಊತಪ್ಪಂ ಮಿಕ್ಸ್ ಇತ್ತು ಮನೇಲಿ 2 ಪ್ಯಾಕೆಟು. ಸೊ ಒಂದನ್ನು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಅದಕ್ಕೆ 1 ಪಾರ್ಟ್ ಆಫ್ ವಾಟರ್ನ ಸೇರಿಸ್ಕೊಂಡು ವಿತೌಟ್ ಲಮ್ಸ್ ಏನೂ ಇಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಥಿಂಕ್ ಇಟ್ ಈಸ್ ಎ ರಿವ್ಯೂ ಅಂತ ಕೂಡ ಅಂದ್ಕೋಬೋದು ನೀವು. ಸೊ ಒಂದು ಸ್ಪೂನ್ನ ತಗೊಂಡು ಸ್ಪೂನ್ ಇದರಿಂದ ವಿತೌಟ್ ಲಮ್ಸಲ್ಲಿ ಕಲಿಸ್ಕೋಬೇಕಾಗತ್ತೆ. ನನಗೆ ಯಾಕೋ ಸ್ಪೂನಲ್ಲಿ ಡಿಫಿಕಲ್ಟ್ ಅಂತ ಅನ್ನಿಸ್ತಾ ಇತ್ತು. ಎಷ್ಟೊತ್ತು ಇದು ಮಾಡಿದ್ರೂ ಹಾಕ್ತಾನೆ ಇಲ್ಲ, ಲಮ್ಸ್ ಆಗಿ ಗಟ್ಟಿಯಾಗಿರ್ತಾಯಿತ್ತು. 1 ಪಾರ್ಟ್ ಆಫ್ ನೀರಿಗೆ 1/2 ಪಾರ್ಟ್ ಆಫ್ ಮೊಸರನ್ನ ಸೇರಿಸ್ಕೊಂಡೆ ನಾನಿಲ್ಲಿ. ಇಲ್ಲ ಅಂದರೆ ನೀವು ಮೊಸರನ್ನು ಕೂಡ ಜಾಸ್ತಿ ಸೇರಿಸ್ಕೋಬೋದು. ಹುಳಿ ಒಂಥರ ಮೊಸರು ಥರ ಫ್ಲೇವರ್ ಸಿಗುತ್ತೆ ನಿಮಗೆ, ಅದು ನಿಮ್ಮ ಚಾಯ್ಸು. ಬಟ್ ಅದ್ರ ಹಿಂದೆಗಡೆ ಏನಿತ್ತು ಅದನ್ನೇ ಇದು ಮಾಡೋದಕ್ಕೆ ಟ್ರೈ ಮಾಡಿದೆ ನಾನು. ಆ ಮೊಸರು ಹಾಕಿದ ಮೇಲೆ ಕೂಡ ನನಗೆ ಅಷ್ಟೊಂದು ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿರಲಿಲ್ಲ. ಮತ್ತು ನಾನು ನೀರನ್ನು ಸೇರಿಸ್ಕೋಬೇಕಾಗಿತ್ತು. ಸೊ ನೀವೆಲ್ಲ ಬ್ರೇಕ್ಫಾಸ್ಟಿಗೆ ಅಂದರೆ ಏನು ಮಾಡ್ಕೊಂಡಿದ್ರಿ, ಏನು ಮಾಡಿದ್ರಿ, ನನ್ನ ಬ್ಲಾಗ್ಸ್ ಇಷ್ಟ ಆಗ್ತಾ ಇದೆಯಾ, ನಿಮಗೆ ಯಾವ ರೀತಿ ಕಂಟೆಂಟ್ ಇರೋ ವ್ಲಾಗ್ಸ್ ಬೇಕು, ಯಾವ ರೆಸಿಪೀಸ್ ಬೇಕು ಅನ್ನೋದನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದನ್ನು ಟ್ರೈ ಮಾಡ್ತೀನಿ. ಸೊ ನಾನಲ್ಲಿ ಬೀಟರ್ ಸಹಾಯದಿಂದ ನೀಟಾಗಿ ವಿತೌಟ್ ಲಮ್ಸಲ್ಲಿ 2 ನಿಮಿಷಕ್ಕಾಗೋಯಿತು, ತುಂಬ ಕ್ವಿಕ್ಕಾಗಿ. ಅದರಿಂದ ಮಾಡಿಬಿಟ್ಟು ಒಂದು 15 ಮಿನಿಟ್ಸ್ ಹಾಗೆ ಕ್ಲೋಸ್ ಮಾಡಿ ಬಿಟ್ಬಿಡಬೇಕು. ನಾನು ಹಾಗೆ ಬಿಟ್ಟಿದ್ದೆ. ಚೆನ್ನಾಗಿದೆ. ಚಿರು ಹುಲಿ ಹೆಂಗನ್ನತ್ತಪ್ಪ, ನಾಯಿ ಹೆಂಗನ್ನುತ್ತೆ, ಪಾರಿ ಹೆಂಗನ್ನುತ್ತೆ ಬಂಗಾರ ಹಂಗೋಗುತ್ತಾ? ಚಿರ ಯಾರು? ಚಿರು ನಿನ್ನ ಕಣ್ಣಲ್ಲಪ್ಪ, ಕಣ್ಣು. ಸೊ ಆ್ಯಂಡ್ ದೆನ್ ನೋಡಿದ್ರಲ್ಲ ನನ್ನ ಮಗಂದು ಆ್ಯಕ್ಷನ್ಸು ಹೇಳೋದು. ಮೂಡಿದ್ರೆ ಎಲ್ಲ ಬಾಡಿ ಪಾರ್ಟ್ಸ್ನೂ ತೋರಿಸ್ತಾನೆ. ಇಟ್ ಡಿಪೆಂಡ್ಸ್ ಆನ್ ಕಂಪಲ್ಸರಿ ಮೂಡು. ಇಲ್ಲಿ ಬಂದುಬಿಟ್ಟು ಅವರಪ್ಪನ ಗುಡ್ ಮಾರ್ನಿಂಗ್ ಹೇಳಿದ್ರೆ ಅವ್ನು ಗುಡ್ ಮಾರ್ನಿಂಗ್ ಹೇಳ್ತಿದ್ದಾನೆ, ಅಪ್ಪಗಲ್ಲ ಅಂತಂದ್ರೆ ಅವ್ನು ಗುಡ್ ಮಾರ್ನಿಂಗ್ ಹೇಳ್ತಿದ್ದಾನೆ. ಸೊ ಆಲ್ಮೋಸ್ಟ್ ಸಾಟರ್ಡೇ ಸಂಡೇಸ್ ಬ್ರೇಕ್ಫಾಸ್ಟ್ ಈ ಟೈಮಲ್ಲಿ ಕೂಡ ಎವ್ರಿ ಡೇ ಸಂಡೇ ಥರನೇ ಫೀಲ್ ಆಗುತ್ತೆ. ಸೊ ನೆಕ್ಸ್ಟ್ ರೆಡಿಯಾಗಿದೆ, ಹೆಂಚು ಕಾದಿದೆ. ಹೆಂಚು ಮೇಲೆ ನಿಮಗೆ ದೋಸೆ ಬರುತ್ತಾ ಇಲ್ಲ ಅಂತಂದರೆ ಐದರ್ ವಿ ನೋ ಮೋಸ್ಟ್ ಆಫ್ ದೆಮ್, ನಮಗೆ ಗೊತ್ತಿರೋ ಪ್ರಕಾರ ಈರುಳ್ಳಿನ ಹಚ್ಚಿದ್ರೆ ಬರುತ್ತೆ ಅಂತ. ಯು ಕ್ಯಾನ್ ಗೋ ವಿತ್ ಪೊಟ್ಯಾಟೊ ಆಲ್ಸೋ. ಆಲೂಗಡ್ಡೆನ ಕೂಡ ಹಾಫ್ ಕಟ್ ಮಾಡಿ ಅದನ್ನು ಕೂಡ ಹೆಂಚಿನ ಮೇಲೆ ರಬ್ ಮಾಡೋದ್ರಿಂದ ದೋಸೆ ನೀಟಾಗಿ ಬರುತ್ತೆ. ಸೊ ಇದ್ರ ಮೇಲೆಗೆ ಇಟ್ಸ್ ಕಂಪ್ಲೀಟ್ಲಿ ಲೆಫ್ಟ್ ಟು ಅವರ್ ಆಪ್ಷನ್. ನಾನಿಲ್ಲಿ ಆನಿಯನ್ಸ್ ಮತ್ತು ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೆ. ಯು ಕ್ಯಾನ್ ಗೋ ವಿತ್ ಟೊಮೆಟೊ ಆ್ಯಂಡ್ ಗ್ರೀನ್ ಚಿಲ್ಲಿ ಆ್ಯಂಡ್ ಕ್ಯಾಪ್ಸಿಕಮ್ ಆ್ಯಂಡ್ ಯು ಕ್ಯಾನ್ ಗೋ ವಿತ್ ಚೀಸ್ ಆಲ್ಸೋ, ನಿಮಗೆ ಮನೇಲಿ ಅವೈಲೇಬಲ್ ಇದೆ ಅಂತಂದರೆ. ಸೊ ಈ ಥರ ಹಾಕ್ಕೊಂಡು ಅದಕ್ಕೆ ನಾನು ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ. ಓಕೆ, ತುಂಬ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್, ಈಸಿಯಾಗಿ. ಸೊ ಬೇಗನೂ ಬೇಯುತ್ತೆ. ಅಂದರೆ ಆದಷ್ಟು ಇದು ದಪ್ಪ ಇರೋದ್ರಿಂದ, ಸೆಟ್ ದೋಸೆ ಟೈಪ್ ಇರೋದ್ರಿಂದ ಇಟ್ ಟೇಕ್ಸ್ ಟೈಮ್ ಟು ಕುಕ್. ಹಾಗಂದ್ಬಿಟ್ಟು ತುಂಬ ಟೈಮ್ ಕೊಟ್ಬಿಟ್ರೆ ಕೆಳಗಡೆ ಸಿದೋಗುತ್ತೆ, ಮೇಲ್ಗಡೆ ಬೆಂದಿರುತ್ತೆ. ಸೊ ನಾನು ಈ ಥರ 2 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿದ್ದೆ. ಸೊ ಆಲ್ಮೋಸ್ಟ್ ಕುಕ್ ಆಗಿದೆ. ಆಯಿಲ್ ಹಾಕ್ಕೊಂಡಿದ್ದೀನಿ. ನಿಧಾನಕ್ಕೆ ತಿರುಗಿಸ್ಬೇಕು, ಇಲ್ಲಾಂದರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಸೆಂಟ್ರಲ್ಲಿ ಇಲ್ಲ ಸೈಡ್ಸಲ್ಲಿ.
ಸೊ ಇನ್ನೊಂದು ಸೈಡ್ ಫ್ಲಿಪ್ ಮಾಡ್ಕೊಳೋಣ ಬನ್ನಿ. ಸೊ ಇಟ್ಸ್ ಡನ್. ಇದ್ರ ಮೇಲೆ ಬೆಣ್ಣೆ ಹಾಕ್ಕೊತೀನಿ ಅಂದರೆ ಬೆಣ್ಣೆ ಹಾಕ್ಕೋಬೋದು, ತುಪ್ಪ ಹಾಕ್ಕೊತೀನಿ ಅಂದರೆ ತುಪ್ಪ ಹಾಕ್ಕೋಬೋದು. ಇಟ್ಸ್ ಕಂಪ್ಲೀಟ್ಲಿ ಅಪ್ ಟು ಯುವರ್ ಆಪ್ಷನ್. ಸೆಕೆಂಡ್ ದೋಸೆ ಬಂದ್ಬಿಟ್ಟು ದರ್ಶನ್ ಅವ್ರು ಹಾಕ್ತೀನಿ ಅಂತಂದರು. ಸೊ ಐ ಗೇವ್ ಹಿಮ್ ಎ ಚಾನ್ಸ್ ಆಲ್ಸೋ. ಅವರು ಆದಷ್ಟು ಫ್ರೀ ಇದ್ದವಾಗ ನನಗೆ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಏನು ಮಾಡೋದು, ಎವ್ರಿ ಟೈಮ್ ಫ್ರೀ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ವಲ್ಲ. ಸೊ ಆ್ಯಂಡ್ ದೆನ್ ವಿ ಆರ್ ಗೋಯಿಂಗ್ ಟು ನರ್ಸರಿಗೆ ಹೋಗ್ತಾ ಇದ್ದೀವಿ. ಪ್ಲ್ಯಾಂಟ್ಸ್ನ ಬೈ ಮಾಡೋಣ ಹೊಸ ಮನೆ ಹತ್ರ ಇಡೋದಕ್ಕೆ ಅಂದ್ಬಿಟ್ಟು. ಆಲ್ಮೋಸ್ಟ್ ತುಂಬ ನರ್ಸರಿ ಹತ್ರ ಟ್ರೈ ಮಾಡಿದ್ವಿ. ನಮಗೆ ಬೇಕಾಗಿರೋವಂಥ ಕಣ್ಗಳ್ದಾಗಲಿ ಸಿಂಗಲ್ ಇದು ನಂದಿ ಬಟ್ಲಾಗಲಿ ಸಿಕ್ಕಲಿಲ್ಲ. ಪಾರಿಜಾತ ಮಾತ್ರ ಸಿಕ್ತು. ಸೊ ಪಾರಿಜಾತ ಮಾತ್ರ ತೊಗೊಂಡು ವಾಪಸ್ ಆದ್ವಿ. KLM ಕೂಡ ಹೋಗಿದ್ವಿ ನಾವು ಶಾಪಿಂಗಿಗೆ. ಬಟ್ ಅದು ಡೀಟೇಲಾಗಿ ಶೂಟ್ ಮಾಡೋಕ್ಕಾಗಿಲ್ಲ ನನಗೆ. ಇಲ್ಲೊಂದು ಹೇಳೋದಿದೆ ನೋಡಿ ಬನ್ನಿ. ಸೊ ಬನ್ನಿ ನನ್ನ ಜೊತೆ ನೀವು ಎಲ್ಲ ಹೂವು ಬಿಡುತ್ತಮ್ಮ. ಅಗೇನ್ ಈವ್ನಿಂಗ್ ಮನೆಗೆ ಅಪ್ಪ ಅಮ್ಮ ಬಂದಿದ್ದರು. ಲಾಸ್ಟ್ ಟೈಮ್ ನನ್ನ ಮಗಳ ಬರ್ತ್ಡೇನಲ್ಲಿ ಅಪ್ಪನ ತೋರ್ಸೋಕ್ಕಾಗಿರಲಿಲ್ಲ. ಸೊ ಹಿಯರ್ ಈಸ್ ಮೈ ಡ್ಯಾಡ್, ಮೈ ಹೀರೋ. ಯೂಶ್ವಲಿ ಅಜ್ಜಿ ತಾತ ನೋಡಿದ ತಕ್ಷಣ ಮೊಮ್ಮಕ್ಕಳು ಎಲ್ಲಿ ಇಲ್ಲದ ಖುಷಿಯಾಗಿ ಹೋಗುತ್ತೆ. ಸೊ ಶಿ ಬ್ರಾಟ್ ಹರ್ ಪಜಲ್ಸ್ ಆ್ಯಂಡ್ ಆಸ್ಕಿಂಗ್ ಅವ್ರ ಗ್ರ್ಯಾಂಡ್ ಮನ ಪಜಲ್ಸ್ ಮಾಡೋಣ ಅಂತ. ಸೊ ಇಬ್ಬರು ಪಜಲ್ಸ್ ಮಾಡ್ತಾ ಕೂತಿದ್ರು. ಆ್ಯಂಡ್ ಒಳ್ಳೆ ಈವ್ನಿಂಗ್ ಟೀ ಜೊತೆ ಫ್ರೆಂಚ್ ಫ್ರೈಸ್ ಕೂಡ ಮಾಡ್ಕೊಂಡು ನಾವು ಎಂಜಾಯ್ ಮಾಡಿದ್ವಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಹಿಟ್ ದ ಬೆಲ್ ಐಕಾನ್. ಸೊ ಗುಡ್ ನೈಟ್, ಬಾಯ್ ಬಾಯ್.